ಹಾಯ್ ಗಾಯ್ಸ್, ಅವರ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಲಾಸ್ಟ್ ವೀಡಿಯೋಸ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಸೊ ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಲಾಸ್ಟ್ ನಾವು ಮಟ್ಪೇಟೆ ಡ್ಯಾಮಿಂದ ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿ ಎಷ್ಟು ಟೇಸ್ಟಿಯಾಗಿದೆ ಈ ಚಾಕ್ಲೇಟ್ಸ್ ಅಂದರೆ ಸಖತ್ ಟೇಸ್ಟಿಯಾಗಿದೆ. ಆ್ಯಂಡ್ ಎಲ್ಲ ಫ್ರೂಟ್ಸ್ ಪಲ್ಪಿಂದ ಮಾಡಿರುವಂತಹ ಚಾಕ್ಲೇಟ್ಸು. ಸೊ ಅಷ್ಟೊಂದು ಸ್ವೀಟ್ ಜಾಸ್ತಿ ಸೊ ಆ ಥರ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿತ್ತು ಚಾಕ್ಲೇಟ್ಸು. ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಚಾಕ್ಲೇಟ್ಸ್ ತೊಗೊಂಡು ತಿಂದ್ಕೊಳ್ತಾ ನೆಕ್ಸ್ಟ್ ನಾವು ಹೋಗಿದ್ದೆ ಬ್ಯೂಟಿಫುಲ್ ಮುನ್ನಾರ್ ಟೀ ಎಸ್ಟೇಟ್ಸ್ಗೆ. ಸೊ ತುಂಬ ಚೆನ್ನಾಗಿದೆ ಟೀ ಎಸ್ಟೇಟ್ಸು. ಬರೀ ವೀಡಿಯೋಸಲ್ಲಷ್ಟೇ ನೋಡಿದ್ದು. ಸೊ ಈಗ ಡೈರೆಕ್ಟಾಗಿ ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದಲ್ವ ನೀವು ಕೂಡ. ಸೊ ಎಲ್ಲ ಟೀ ಎಸ್ಟೇಟ್ಸು ಒಂದೇ ಶೇಪಲ್ಲಿರುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಹಾಗೆಯೇ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹಾರ್ಸ್ ರೈಡಿಂಗ್ ಇತ್ತು. ಸೊ ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿ ನಾವು ಹಾರ್ಸ್ ರೈಡಿಂಗ್ ಹೋಗೋಣ ಅಂತ ನೋಡಿದ್ವಿ. ಬಟ್ ನಾನು ಹೋದ್ನಾ ಇಲ್ವಾ ಅನ್ನೋದು ನೀವು ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ಟೀ ಎಸ್ಟೇಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬೋಟ್ ಕೂಡ ನೀವು ನೋಡ್ಕೋಬೋದು. ಸೊ ಇಲ್ಲೇ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀವಿ. ಹಾರ್ಸ್ ರೈಡಿಂಗ್ ಅವರು ಒಂದು ರೌಂಡ್ ಹೋಗಿದ್ದರು ಬೇರೆಯವ್ರನ್ನ ಕರೆದುಕೊಂಡು. ಸೊ ಅವ್ರು ಬರೋಷ್ಟರಲ್ಲಿ ನಾವು ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ಸೊ ತುಂಬ ತಂಪಾಗಿದೆ, ಆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಬೆಟ್ಟಗಳ ಮೇಲೆ ಅಂದರೆ ಹಿಲ್ ಸ್ಟೇಷನ್ ಹೋಗ್ತಾ ಹೋಗ್ತಾ ಈ ಸುಂದರವಾದಂತಹ ಪ್ಲೇಸಸ್ನ ನೀವು ನೋಡಿದ್ದೀರಲ್ವಾ. ಸೊ ನಾನು ನೋಡೋದಲ್ಲದೆ ನಿಮಗೂ ಕೂಡ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಇದೆ. ಸೊ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋದರೆ ನೆಕ್ಸ್ಟು ನಾವು ವಿಸಿಟ್ ಮಾಡಬೇಕಾಗಿರುವಂತಹ ಪ್ಲೇಸಸ್ಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ಪೋಸಸ್ ಯಾವ ಥರ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಕೇರಳ ಟ್ರಿಪ್ಪು. ತುಂಬ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ತಾರಲ್ವ, ಸೊ ಅವರು ಕೂಡ ಇದ್ದರು. ಸೊ ಎಲ್ಲೇ ಹೋದರೂ ಕೂಡ ನಮ್ಮ ಹಸ್ಬೆಂಡು ಫೋಟೋಸ್ನ ಸಾಫ್ಟ್ ಕಾಪಿ ತಗೊಳ್ತಾರೆ. ಸೊ ಅದನ್ನು ಮನೆಗೆ ಬಂದು ಇಲ್ಲಿ ಫೋಟೋಸ್ನ ಪ್ರಿಂಟ್ ಮಾಡಿಸ್ತಾರೆ. ಸೊ ಇಲ್ಲಿ ಕೇರಳ ಕಲ್ಚರ್ ಇರುತ್ತಲ್ವ, ಸೊ ಆ ಒಂದು ಕಲ್ಚರ್ನ ವೇರ್ ಮಾಡಿ ಫೋಟೋಸ್ ತೆಗೆಸ್ಕೊಳ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಕ್ಲಿಪ್ಪಿಂಗ್ಸ್ ಯೂಟ್ಯೂಬ್ಗೋಸ್ಕರ ತೆಗೆದುಕೊಳ್ಳೋಷ್ಟರಲ್ಲಿ ಹಾರ್ಸ್ ಬಂತು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ಭಯ ಕೂಡ ಆಗ್ತಾಯಿತ್ತು. ಸೊ ನಾನು ಹೋಗಲ್ಲ ಅಂದ್ರೂ ಹೋಗು ಫೋಟೋಸ್ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಕಳಿಸ್ತಾಯಿದ್ರು. ಬಟ್ ನನಗೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ ಹಾರ್ಸ್ ಮೇಲೆ ಕೂತ್ಕೊಳ್ಳೋದು ಎಲ್ಲ. ಸೊ ಆದರೂ ಧೈರ್ಯ ಮಾಡಿ ಹೋದೆ. ಬಟ್ ನನಗೆ ಮನಸ್ಸು ಒಪ್ಪಲಿಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ನಾನು ಇಳಿದ್ಬಿಟ್ಟೆ. ಸೊ ಹೆಂಗೆ ಅಂದರೆ ಪಾಪ ಅನ್ನಿಸ್ತಾ ಇತ್ತು ಅದಕ್ಕೇ. ಸೊ ಹಾಗೆಯೇ ನನಗೂ ಕೂಡ ಸ್ವಲ್ಪ ಭಯ ಇತ್ತು. ಸೊ ನಾನು ಹೋಗಲಿಲ್ಲ ಲಾಸ್ಟಿಗೆ. ಸೊ ಅದರಿಂದ ನಮ್ಮ ಹಸ್ಬೆಂಡ್ ಫೋಟೋಸ್ಗಾದರೂ ಹೋಗು ಅಂತ ಹೇಳ್ತಾಯಿದ್ರು. ಇಲ್ಲ ನನಗೆ ಫೋಟೋಸೇ ಬೇಡ ಅಂತ ಹೇಳಿದೆ. ಲಾಸ್ಟಿಗೆ ನಮ್ಮ ಹಸ್ಬೆಂಡ್ ಹೋದರು. ನೋಡ್ತಾ ಇರ್ಬೋದು ಹೇಗೆ ಹತ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈಗ ಹೋಗ್ತಾ ಇದ್ದಾರೆ. ಸೊ ಒಂದು 200 ಮೀಟರ್ವರೆಗೂ ಕರ್ಕೊಂಡು
ಹೋಗಿ ಬರ್ತಾರೆ. ನಿಮ್ಮಲ್ಲಿ ಯಾರಾದರೂ ಹಾರ್ಸ್ ರೈಡಿಂಗ್ ಹೋಗಿದ್ದೀರಾ? ಸೊ ಹೋಗಿದ್ರೆ ಲೈಕ್ ಮಾಡಿ. ಸೊ ನೋಡಿ ಈಗ ಬರ್ತಾ ಇದ್ದಾರೆ ವಾಪಸ್ಸು. ನಾನೇನು ಅಂದರೆ ಲಾಂಗ್ ಹೋದ್ರಲ್ವ, ಸೊ ಅಲ್ಲಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಬರೋದು ನೋಡಿ ನನಗಂತೂ ತುಂಬಾ ಈಗಲೂ ಕೂಡ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನಗು ಬರ್ತಿತ್ತು. ಸೊ ಅದಾದಮೇಲೆ ನಾವು ಇಲ್ಲಿ ಹಾಲ್ಸ್ ಹತ್ರ ಫೋಟೋಸ್ ತಗೊಳ್ಸ್ಕೊಳ್ತಾ ಇದ್ವಿ. ಸೊ ಒನ್ ಡೇಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇಷ್ಟೊಂದು ವೀಡಿಯೋಸ್ನ ನಾವು ಕವರ್ ಮಾಡಿದ್ವಿ. ನೋಡಿ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿ ಮಾಡ್ಕೊಂಡು ಹೋಗಿದ್ದೆ ಈ ಬ್ಯೂಟಿಫುಲ್ ಫ್ಲವರ್ ಗಾರ್ಡನ್ಗೆ. ಸೊ ಇಷ್ಟೊಂದು ಹೈಟಲ್ಲಿ ಇಷ್ಟೊಂದು ಹಿಲ್ ಸ್ಟೇಷನ್ ಮೇಲೆ ಹೋಗಿ ಆ ಟೀ ಎಸ್ಟೇಟ್ಸ್ನ ಎಲ್ಲ ದಾಟಿಕೊಂಡು ಹೋದ್ಮೇಲೆ ಈ ಬ್ಯೂಟಿಫುಲ್ ಫ್ಲವರ್ಸ್ ಆ ಗಾರ್ಡನ್ ಏನಿದೆ ನೋಡಿ ಅದನ್ನು ನಾವು ರೀಚ್ ಆಗ್ತೀವಿ. ಸೊ ಇಷ್ಟೊಂದು ಎಲ್ಲ ಹಚ್ಚ ಹಸಿರು ಇಂದ ಕೂಡಿರುವಂತಹ ಈ ಬೆಟ್ಟದಲ್ಲಿ ಈ ಹೂ ಗಿಡಗಳನ್ನ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂದರೆ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಮುನ್ನಾರ್ನ. ಸೊ ಸಖತ್ ಇಷ್ಟ ಆಯಿತು ನನಗಂತೂ ಈ ಟ್ರಿಪ್ಪು. ತುಂಬ ಅಂದರೆ ಎಲ್ಲ ಫುಲ್ ಹೋಗ್ತಾ ಹೋಗ್ತಾ ಬರೀ ಬೆಟ್ಟನೇ ಮತ್ತು ಟೀ ಎಸ್ಟೇಟು, ಎಲ್ಲಿ ನೋಡಿದ್ರು ಗ್ರೀನರಿನೇ. ಸೊ ಅಂಥದ್ರಲ್ಲಿ ಈ ಬ್ಯೂಟಿಫುಲ್ ಕಲರ್ ಆದಂಥ ಈ ಹೂಗಳನ್ನ ನೋಡ್ತಾ ಇದ್ದರೆ ಅದೆಷ್ಟು ಖುಷಿಯಾಯಿತು ಅಂತಲೇ ಹೇಳಕ್ಕೆ ಆ ಮಾತುಗಳಲ್ಲಿ ಬರೋದೇ ಇಲ್ಲ. ಸೊ ಇದಕ್ಕೆ ಎಂಟ್ರಿ ಫೀಸ್ ಬಂದು 50 ರುಪೀಸ್. ಸೊ ನೋಡಿ ಬ್ಯೂಟಿಫುಲ್ ಫ್ಲವರ್ಸ್ನ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ.
ಸೊ ಇಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಕಾಕ್ಟಸ್ ಪ್ಲಾಂಟ್ಸ್, ಎಷ್ಟೊಂದು ವೆರೈಟೀಸ್ ಆಫ್ ಕಾಕ್ಟಸ್ ಪ್ಲಾಂಟ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಹಾಗೆಯೇ ಈ ಫ್ಲವರ್ ಗಾರ್ಡನ್ನು 1500 ಡಿಫ್ರೆಂಟ್ ಫ್ಲವರ್ ಸ್ಪೀಷಸ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. So stay positive, stay live, love and be kind to others. Bye guys.